ಕೆಲವೊಂದಿಷ್ಟು ಹಿತಾಸಕ್ತಿಗಳು ಇರ್ತಾವೆ, ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ನಮಗೆ. ನಮ್ಮದೇನಂದ್ರೆ ವರದಿ ಮಾಡಿಸಿದ್ದೀವಿ, ಕನಿಷ್ಠ 168 ಕೋಟಿ ರೂಪಾಯಿ ಖರ್ಚು ಮಾಡಿ ವರದಿ ಮಾಡಿಸಿದ್ದೀವಿ. ಆ ಖರ್ಚು ಮಾಡಿದ ವರದಿ ಮಾಡಿಸಿದ ಮೇಲೆ ಅದು ವರದಿ ಸ್ವೀಕಾರ ಮಾಡಿದ ಮೇಲೆ ಅದು ಸಾಧಕವಾದ ಮತ್ತೆ ಸರ್. ಈಗ ವರದಿ ತಗೊಂಡ ಮೇಲೆಲ್ಲ ಗೊತ್ತಾಗೋದು. ಈಗ ನಿಮ್ಮ ಮನೆಗೆ ಬಂದಿದ್ದೀವಿ ಇಲ್ಲ ಅನ್ನೋದು ಗೊತ್ತಾಗಬೇಕಾದ್ರೆ ಹಂಗೆ ನಿಮ್ಮ ಮನೇದು ಒಂದು ರಿಪೋರ್ಟ್ ಇದ್ರೆ ಅದೇ ಸರ್, ಅವ್ರಿಗೆ ತೋರ್ಸೋಣ, ಅದು ವರದಿ ನೋಡ್ಲಿ, ಅವರು ಓದ್ಲಿ ವರದಿ. ನಮ್ಮನೆಗೂ ಬಂದಿಲ್ಲ ಸರ್, ನಮ್ಮನೆಗೂ ಬಂದಿಲ್ಲ ಒಂದು ವಿಷಯ. ಎರಡನೇದು ಅಲ್ಲೆಲ್ಲ ವಿರೋಧ ಮಾಡ್ತಿದ್ರು, ಈಗ ಸಚಿವ ಸಂಪುಟದಲ್ಲಿ ಇದ್ದಂತ ಸಚಿವರುಗಳು ವಿರೋಧ ಮಾಡ್ತಾರೆ. ಒಂದು ಹೇಳ ನಿಮ್ಗೆ, ನಿಮ್ಮ ಮನೆಗೆ ಬಂದಿಲ್ಲ, ಇವ್ರ ಮನೆಗೆ ಬಂದಿಲ್ಲ ಅಂತ ಎಲ್ಲರ ಮನೆಗೂ ಬಂದಿದ್ದಾರೆ. ನಾವು ಸೆಕೆಂಡ್ ಬಂದಿಲ್ಲ, ಹೌದು ಸರ್, ನಿಮ್ಮ ಮನೇದು ರಿಪೋರ್ಟ ತೋರಿಸ್ತೀವಿ ಅಂತ ತೆಗೆದು. ಯಾಕೆ ನೀವು ಮನೆಯಾಗ 24 ತಾಸು ಅವ್ರು ಬರ್ತಾರೆ ಅಂತ ಕೈಕೊಂಡ್ರೆ ಸರ್? ಇಲ್ಲ ಸರ್, ಈಗ ನಾನು ಹೇಳಕತ್ತಿದ್ದು ಆ ರೀತಿ ಇಲ್ಲ, ಅದ್ರ ಬಗ್ಗೆ ವರದಿ ಇದೆ ಸರ್. ಈಗ ಅದಕ್ಕೆ ವರದಿ ಮಾಡಲಿಕ್ಕೆ ಯಾವುದೋ ಒಂದು ಸಂಸ್ಥೆಯನ್ನು ನಾವು ಡೆಪ್ಯೂಟ್ ಮಾಡಿಲ್ಲ. ಅಲ್ಲಿಗೆ ಸರ್ಕಾರದ ಅಧಿಕಾರಿಗಳು ಅಂದರೆ ಶಿಕ್ಷಕರನ್ನು ನಾವು ಅದಕ್ಕೆ ನೇಮಕ ಮಾಡಿದ್ದೀವಿ. ಶಿಕ್ಷಕರು ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಈಗ ನಾನು ಮಂತ್ರಿ ಇದ್ದೆ, ನನ್ನ ಮನೆಗೆ ಬಂದಿಲ್ಲ ಅಂತ ಅನ್ನೋಕ್ಕಾಗತ್ತಾ? ನನ್ನ ಮನೆಗೂ ಬಂದಿದ್ದಾರೆ. ಒಬ್ಬೊಬ್ರು ಅಲ್ಲೊಬ್ರು ಇಲ್ಲೊಬ್ರು ನಮಗೆ ಬಂದಿಲ್ಲ, ನಿಮ್ಗೆ ಅಂದ್ರೆ ಮಾಹಿತಿ ಕೊರತೆ ಇರ್ಬೋದು. ಈಗ ನಾಳೆ ನಾನು ಎಕ್ಸಾಂಪಲ್ಲು ಬ್ಲ್ಯಾಂಡ್ ಆಗಿ ಚೆಕ್ ಮಾಡ್ಸೋಣ ಅದನ್ನು. ನಾಳೆ ಅದು ವರದಿ ಈಗ ಜಿಲ್ಲಾ ಮತ್ತು ತಾಲೂಕು ವರದಿ ಒಳಗೆ ತರಿಸ್ತೀವಿ. ಯಾವ ತಾಲೂಕಿದೆ, ಯಾವ ಜಿಲ್ಲೆ ಇದೆ, ಅದ್ರಾಗ ಇವ್ರ ಮನೆಗೆ ಯಾಕೆ ಹೋಗಿಲ್ಲ ಅಂತಂದಾಗ ಅದ್ರದ್ದು ಅವ್ರದ್ದು ಪೂರ ಬಯೋಡೇಟಾ ಇದೆ. ನಾನು ನಿಮಗೊಂದು 54 ಕಾಲಮ್ಸ್ ಒಳಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ನೌಕರಿ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸರ್ಕಾರಿ ಸಂಬಳದಾಗ ಇದ್ದಾರೆ, ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾರು ಅವ್ರ ಮನೆಗೆ ಗಾಡಿ ಎಷ್ಟಿದಾವೆ, ಪ್ಲಾಟ್ ಎಷ್ಟಿದ್ದಾವೆ, ಅವ್ರ ಮನೆಗೆ ಏನು ಗ್ಯಾಸ್ ಸಿಲಿಂಡ್ರ್ ಇದೇನೋ ಇಲ್ಲೋ, ಯಾವ ರೀತಿ ಎಲ್ಲ ಡೀಟೇಲ್ಸಾಗಿ ಮಾಡಿದ್ದಾರೆ. ಹಂಗಿಲ್ಲ ಸುಮ್ಮ ಯಾರೋ ನಾವು ನಮ್ಮ ಮನೆಗೆ ಬಂದಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ, ಎಲ್ಲೋ ಮನೆಗೆ ಕುಂತ್ಕೊಂಡು ಬರ್ದಿದ್ದಾರೆ, ತಪ್ಪು. ನೋಡಲಿ ವರದಿ ತೊಗೊಂಡ್ಮೇಲೆ ಗೊತ್ತಾಗತ್ತಲ್ಲ ಸರ್. ತೊಗೊಲಾರ್ದೇ ಅದಕ್ಕೆ ಅದೇನೋ ನಮ್ಮಲ್ಲಿ ಹೇಳ್ತಾರೆ, ಕೂಸುಟ್ಟಕ್ಕಿಂತ ಮೊದಲು ಕುಲಾಯಿ ಹೊಲಿಸಿದ್ರು ಅಂತ ಉತ್ತರ ಕರ್ನಾಟಕ ಭಾಷೆ ಒಳಗೆ. ಶಾಮನೂರ ಗೊತ್ತಿಲ್ಲ, ಇದು DK ಶಿವಕುಮಾರ್ ಗೊತ್ತಿಲ್ಲ, ಅದು ನಿಮಗೆ ಮಾತ್ರ ಗೊತ್ತಿರೋದು. ಕೂಸುಟ್ಟಕ್ಕೆ ಮುಂಚೆ ಕುಲಾಯಿ ಹೊಲಿಸೋದು. ಅದನ್ನೇ ಹೇಳಕತ್ತೀನಿ. ಅವರೆಲ್ಲ ನೋಡಿ, ಅವರೆಲ್ಲ ಹಿರಿಯರು, ಅವ್ರಿಗೆ ಮಾತಾಡೋಕೆ ಅವಕಾಶಗಳು ಸಾಕಷ್ಟು ಅದಾವೆ. DK ಶಿವಕುಮಾರ್ ಸಾಹೇಬರು ನಿಮ್ಮ ಎದುರಿಗೇನೆ ಹೇಳಿದರು. ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾತಾಡಿದ್ರು. ಸರಿ, ಈಗ ಅದನ್ನು ಓದಿದ ಮೇಲೆ ಎಲ್ಲ ಒಪ್ಪೋದು ಬಿಡೋದು ಸರ್. ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಅದನ್ನು ನೋಡ್ಲಾರ್ದೇ ಓದ್ಲಾರ್ದೇ ನೀವು ಹೆಂಗ ವೈಜ್ಞಾನಿಕ ಇಲ್ಲ ಅಂತೀರಿ ಸರ್? ಆಯ್ತು ಸರ್, ಈಗ ಅದನ್ನು ವರದಿ ತಗೊಂಡ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ, ತಪ್ಪೇನಿದೆ? ಎಲ್ಲರೂ ಚರ್ಚೆ ಮಾಡಿ. ಸರ್ಕಾರ ಸಿದ್ಧ, ವರದಿ ತಗೊಂಡು ಸರ್ಕಾರ ಚರ್ಚೆಗೆ ಬಿಡ ಸಿದ್ಧ ಇದೆ ಸರ್. ಈಗಾಗಲೇ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟಪಡಿಸಿದಾರಲ್ಲ. ಈ ಬೇರೆ ಬೇರೆ ಒತ್ತಡಗಳು ಬರ್ತಿದ್ದಲ್ಲ ಸರಿ, ಒತ್ತಡಗಳು ಬರೋದು, ಒಳ್ಳೆ ಕೆಲಸ ಮಾಡೋ ಹೊತ್ತನೇ ಒತ್ತಡ ಮತ್ತೊಂದು ಸಹಜವಾದಂಥ ಪ್ರಕ್ರಿಯೆ ಇದು ರಾಜಕಾರಣದೊಳಗೆ. ಇದು ಇವತ್ತಿನ ಒತ್ತಡನೂ ಅವರು ಎರಡನೇ ಸತಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. DK ಶಿವಕುಮಾರ್ ಸಾಹೇಬ್ರು 4-5 ಸತಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಈ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡಿ. ಅವ್ರಿಗೂ ಒತ್ತಡ, ಇವ್ರಿಗೂ ಒತ್ತಡ, ನನಗೂ ಎಲ್ಲರಿಗೂ ಇರ್ತೈತಿ ಒತ್ತಡ, ನಿಮಗೂ ಒತ್ತಡ ಇರ್ತೈತೆ. ಅದಕ್ಕೆ ಆ ಒತ್ತಡದಕ್ಕಿಂತ ಮಾಡೋದು ವಾಸ್ತವ ಸತ್ಯ ಇಂಪಾರ್ಟೆಂಟು. ಅದು ಹೊರಗೆ ಬರೋವರೆಗೆ ಸಮಾಧಾನ ಇರಲಿ ಅಂತ ನನ್ನ ವಿನಂತಿ.